ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಾ ಹಾಗೆ ಸೂರ್ಯ ಮತ್ತು ವಿಶಾಲಮ್ಮ 3 ಜನನು ಕೂಡ ಡೆಕೋರೇಷನ್ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಈ ಕಡೆ ಓನರ್ ಮನೆಗೆ ಬಂದಿರ್ತಾರೆ. ಅಲ್ಲಿ ಈ 3 ಜನನು ಕೂಡ ಮಾತಾಡ್ತಾ ಇರಬೇಕಾದ್ರೆ ಈ ಓನರ್ ಇದ್ದವನು, ನೋಡಿ ಮೇಡಮ್, ನೀವು ಈ ಡೆಕೋರೇಷನ್ನ ಒಳಗಡೆ ಸ್ಟೇಜ್ ಮತ್ತು ಏನೇ ರಿಸೆಪ್ಷನ್ ಇದ್ದರೂ ಎಲ್ಲ ನೀವು ನೋಡ್ಕೊಳ್ಳಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿರಬೇಕು. ನನ್ನ ತಂಗಿ ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ, ಯಾವುದೇ ತರಹ ಇದಿರಬಾರ್ದು, ಎಲ್ಲ ನೀಟಾಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಕಡೆ ವಿಶಾಲಮ್ಮಂಗೆ ಹೇಳ್ತಾನೆ. ಈ ಕಡೆ ವಿಶಾಲಮ್ಮ ಇದ್ದಳು ಹೋ ಹೋ ಅಂದ್ಕೊಂಡು ಸುಮ್ಮನೆ ಕೂತ್ಕೊತಾಳೆ. ಆದರೆ ಮೀನಾ ಮತ್ತು ಸೂರ್ಯ ಇಬ್ಬರಿಗೂ ಕೂಡ ಈ ಕಡೆ ಮೀನಂಗೆ, ನೋಡಿ ಮೇಡಮ್, ನೀವು ಹೊರಗಡೆ ಫುಲ್ ಡೆಕೋರೇಷನ್ನ ಮಾಡಬೇಕು. ಹಾಗೆ ನನ್ನ ತಂಗಿಗೆ ಒಂದು ಕಾರ್ನ ಗಿಫ್ಟ್ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ನೀಟಾಗಿ ನೀವು ಡೆಕೋರೇಷನ್ ಮಾಡಬೇಕು, ಸ್ವಲ್ಪನೂ ಕೂಡ ಹಾಳಾಗಬಾರ್ದು, ಆ ರೀತಿ ಮಾಡಿಕೊಡಿ ಅಂತ ಹೇಳಿ ಈ ಕಡೆ ಓನರ್ ಹೇಳಿದಾಗ ಮೀನಾ ಹಾಗೆ ಸೂರ್ಯ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ ಮಾತನ್ನ ಕೇಳಿ. ಈ ಕಡೆ ವಿಶಾಲಮ್ಮ ತುಂಬಾ ಉರ್ಕೊಂಡು ಕೂತ್ಕೊಂಡಿರ್ತಾಳೆ. ಏನಪ್ಪ ಇದು, ನನ್ನೊಬ್ಳಿಗೆ ಕೊಡ್ತೇನೆ ಅಂತ ಹೇಳಿಬಿಟ್ರೆ ಎಲ್ಲ ಅರ್ಧ ಅವಳಿಗೆ ಕೊಟ್ಬಿಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿಶಾಲಮ್ಮ ತುಂಬಾ ಕೋಪ ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಹಾಗೆ ಈ ಓನರ್ ಇದ್ದವನು, ನೋಡಿ, ಇದೇ ನಾನು ಹೇಳ್ತಾ ಇರೋದು, ಯಾವುದೇ ಥರ ಏನು ಡೆಕೋರೇಷನಲ್ಲಿ ಹಾಳಾಗಬಾರ್ದು, ಎಲ್ಲ ನೀಟಾಗಿ ಪರ್ಫೆಕ್ಟಾಗಿರಬೇಕು. ನನ್ನ ತಂಗಿ ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ಈ ಕಡೆ ಇವನು ಹೇಳಿದಾಗ ಈ ವಿಶಾಲಮ್ಮ ಇದ್ದಳು, ಅಲ್ಲ ಸರ್, ನಾನು ಎಲ್ಲ ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಈ ಥರ 2 ಭಾಗ ಮಾಡಿಬಿಟ್ಟು ಒಬ್ಬರಿಗೆ ಇಬ್ಬರಿಗೆ ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಸರ್, ಎಲ್ಲ ನನಗೆ ಕೊಟ್ಬಿಡಿ ಅಂತ ಹೇಳಿ ಈ ವಿಶಾಲಮ್ಮ ಕೇಳಿದಾಗ, ಇಲ್ಲ ಮೇಡಮ್, ದೊಡ್ಡದೆಲ್ಲ ನಿಮಗೆ ಕೊಟ್ಟಿದ್ದೀನಲ್ಲ, ಇವರು ನಮ್ಮ ಮನೆಗೆ ಡೈಲಿ ಹೂ ಕೊಡ್ತಾರೆ, ಹಾಗಾಗಿ ನಾನು ಇವರಿಗೆ ಸ್ವಲ್ಪ ಮಾಡಿಕೊಳ್ಳಿ, ಅವರು ಕೂಡ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅವರಿಗೆ ಹೊರಗಡೆ ಕೊಟ್ಟಿದ್ದೀನಿ, ನಿಮಗೆ ತುಂಬಾ ಜಾಸ್ತಿ ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಈ ಕಡೆ ಈ ಓನರ್ ಹೇಳಿದಾಗ ವಿಶಾಲಮ್ಮ ಇದ್ದವಳು, ಸರ್, ಅದೆಲ್ಲ ನನಗೆ ಆಗೋದಿಲ್ಲ, ಈ ಡೆಕೋರೇಷನಿಂದ ನಾನು ಒಪ್ಕೊಳ್ಳೋದೇ ಇಲ್ಲ, ಎಲ್ಲ ನನಗೆ ಕೊಟ್ಬಿಡಿ ಅಂತ ಹೇಳಿ ಈ ಕಡೆ ಓನರ್ಗೆ ಸ್ವಲ್ಪ ಜೋರಾಗೆ ಮಾತಾಡ್ತಾಳೆ. ಆದರೂ ಕೂಡ ಓನರ್ ಇದ್ದವನು, ಇಲ್ಲ ಮೇಡಮ್, ಇವ್ರಿಗಿಂತ ನಿಮಗೆ ತುಂಬಾ ಜಾಸ್ತಿನೇ ಕೊಟ್ಟಿದ್ದೀನಿ, ಒಳಗಡೆ ಏನೇ ಕೆಲಸ ಇದ್ದರೂ ಡೆಕೋರೇಷನಿಂದು ಎಲ್ಲ ನೀವೇ ಮಾಡಿ, ಈ ಚಿಕ್ಕ ಪುಟ್ಟ ಹೊರಗಡೆ ಇದ್ದವನ್ನೆಲ್ಲ ಇವರೇ ಮಾಡಲಿ, ಯಾಕಂದರೆ ಇವರು ನಮಗೆ ಡೈಲಿ ಮನೆಗೆ ಹೂ ಕೊಡ್ತಾರೆ, ಹಾಗಾಗಿ ಪಾಪ ಇವರಿಗೂ ನಾನು ಸ್ವಲ್ಪ ಇರಲಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಈ ವಿಶಾಲಮ್ಮ ಇದ್ದವಳು, ಸರ್, ನನಗೆ ಅರ್ಥ ಆಗ್ತಿದೆ, ಆದರೆ ನಾನು ಈ ವಿಶಾಲಮ್ಮ ಅಂದರೆ ಒಂದು ಹೆಸರಿದೆ, ಆ ಘನತೆಗೆ ತಕ್ಕಾಗಿ ನಾನು ಎಲ್ಲ ಪೂರ್ತಿ ಮಾಡೋಳು, ನಾನು ಯಾವತ್ತೂ ಅರ್ಧಬರ್ಧ ಮಾಡೋಳಲ್ಲ, ನೋಡಿ ನೀವು ಯೋಚನೆ ಮಾಡಿ ಎಲ್ಲ ನನಗೆ ಕೊಟ್ಬಿಡಿ ಅಂತ ಹೇಳಿ ಆ ಮನೆ ಓನರ್ಗೆ ಈ ವಿಶಾಲಮ್ಮ ತಲೆ ತಿಂತಾ ಇರ್ತಾಳೆ. ಈ ಕಡೆ ಮೀನಾ ಹಾಗೆ ಸೂರ್ಯ ಇಬ್ಬರಿಗೂ ಕೂಡ ಇದೇನಿದು, ಇವಮ್ಮ ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅವಳನ್ನೇ ನೋಡಿಕೊಂಡು ಕೂತಿರ್ತಾರೆ. ಆದರೆ ಈ ಓನರ್ ಇದ್ದವನು, ಇಲ್ಲಮ್ಮ, ಜಾಸ್ತಿ ನಿಮಗೆ ಕೊಟ್ಟಿರೋದು, ನೀವೇನು ತಲೆ ಕೆಡಿಸ್ಕೋಬೇಡಿ, ದುಡ್ಡನ್ನ ಕರೆಕ್ಟಾಗೆ ಕೊಡ್ತೀವಿ, ನೀವು ಅದನ್ನು ಮಾಡಿ, ಇನ್ನು ಮಿಕ್ಕಿದ್ದನ್ನ ಇವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವನು ಕೂಡ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಹಾಗೆ ಮನೆಗೆ ಬಂದುಬಿಟ್ಟು ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಒಳಗಡೆ ಬರ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿ, ಮನೋಜ್ ಹಾಗೆ ಮನೆಯವರೆಲ್ಲರೂ ಕೂಡ ಒಳಗಡೆನೇ ಇರ್ತಾರೆ. ರಂಗನಾಥ್ ಬಂದುಬಿಟ್ಟು, ಸೂರ್ಯ, ಏನಾದರೂ ಗೊತ್ತಾಯ್ತೇನಪ್ಪ ಆ ದುಡ್ಡನ್ನ ತಗೊಂಡೋಗಿದ್ನಲ್ಲ ಅವನ ಬಗ್ಗೆ ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳಿದಾಗ, ಇಲ್ಲಪ್ಪ, ನೋಡಿದ್ರೆ ಅವನ ಫೋಟೋನೂ ಇಲ್ಲ, ಏನೂ ಇಲ್ಲ, ಅವನನ್ನು ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ, ಅವನ ಫೋಟೋ ಇದ್ದಿದ್ರೆ ಹೇಗಾದರೂ ಮಾಡಿ ಹುಡುಕ್ಬೋದಿತ್ತು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಮೀನಾ ಇದ್ದವಳು ಅಷ್ಟೊತ್ತಿಗೆ, ರೀ, ಆ ದುಡ್ಡನ್ನ ಅಡ್ವಾನ್ಸ್ ಕೊಟ್ಟಿದ್ದು ರೋಹಿಣಿಯವರು ನಮ್ಮ ದೇವಸ್ಥಾನದಲ್ಲೇ ತಾನೇ, ಆ ದೇವಸ್ಥಾನದಲ್ಲಿ CCTV ಫುಟೇಜ್ ಇರುತ್ತೆ, ಅದನ್ನು ತೆಗೆಸಿ ನೋಡಿದ್ರೆ ಅವರು ಯಾರು ಅಂತ ಗೊತ್ತಾಗೇ ಆಗುತ್ತೆ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಮನೋಜ್ ಇದ್ದನು, ಬಾರು ಸೂರ್ಯ, ಬೇಗ ಹೋಗೋಣ, ಅವ್ನ ಫೋಟೋ ಹುಡುಕಿ ಅವನು ಎಲ್ಲಿದ್ದಾನೆ ಅಂತ ಕರ್ಕೊಂಡು ಬರೋಣ ಅಂತ ಹೇಳಿ ಈ ಕಡೆ ಮನೋಜ್ ಒಂದು ಉಸಿರಿಗೆ ಆಡ್ತಾ ಇರಬೇಕಾದ್ರೆ ರೋಹಿಣಿಗೆ ಯಾರು ಹುಡ್ಕೋದೇನು ಬೇಕಾಗಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇಲ್ಲಿ ಶಾಂತಿಗೆ ತುಂಬಾ ಕೋಪ ಬಂದು ರೋಹಿಣಿ ಏನು ಈಗ ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಅವಳನ್ನೇ ನೋಡಿಕೊಂಡು ನಿಂತಿರ್ತಾಳೆ.
ಆದರೆ ಸೂರ್ಯ ಇದ್ದವನು ಅಪ್ಪ ಅವನು ಮಡಿಕೇರಿಯವನಂತೆ, ಅವನು ಯಾರು ಅಂತ ಮುಖ ಗೊತ್ತಾದರೆ ಸಾಕು, ಅವನು ಎಲ್ಲೇ ಅಡುಗೆ ಕೂತಿದ್ರು ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ, ಅವನು ಎಲ್ಲೇ ಇದ್ದರೂ ಎಳ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಇದ್ದವಳು ಬೇಡ ಯಾರು ಹುಡ್ಕೋದು, ನಾನೇ ಅವನನ್ನು ಹುಡುಕಿ ಎಲ್ಲಿದ್ದಾನೆ ಅಂತ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳಿದಾಗ ಈ ಕಡೆ ರಂಗನಾಥ್ ಹಾಗೆ ಮೀನಾ ಮನೆಯವರು ಎಲ್ರಿಗೂ ಕೂಡ ರೋಹಿಣಿ ಬಗ್ಗೆ ಸ್ವಲ್ಪ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೀನಾ ಇದ್ದವಳು ಇದೇನಿದು, ರೋಹಿಣಿಯವರು ಅಷ್ಟು ದುಡ್ಡು ಹೊತ್ಕೊಂಡೋದ್ರು, ಅವನನ್ನು ನಾನೇ ಹುಡುಕ್ತೀನಿ ಅಂತ ಧೈರ್ಯದಿಂದ ಹೇಳ್ತಾ ಇದ್ದಾರಲ್ಲ, ಏನಿರ್ಬೋದು ಅಂತ ಮೀನಂಗೆ ಅನುಮಾನ ಬರುತ್ತೆ. ಹಾಗೆ ಈ ವಿಷಯನ ಮಾತಾಡಿಕೊಂಡು ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡಿಕೊಂಡು ಕೂತಿರ್ತಾರೆ. ಮೀನಾ ಹೂವನ್ನ ಕಟ್ತಾ ಇರ್ತಾಳೆ. ಸೂರ್ಯ ಇದ್ದವನು ಮೀನಾ ಆ ಡೆಕೋರೇಷನ್ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಕೊಂಡು ಕೂತಿದ್ದೀಯಾ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿ ಕೇಳಿದಾಗ ಏನು ರೀ ಏನು ಡೆಕೋರೇಷನು ಅಂತ ಹೇಳಿ ಕೇಳಿದಾಗ ಹೌದು ಕಣೆ, ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು, ಅವ್ರ ಮನೆ ಡೆಕೋರೇಷನ್ ಅಂದರೆ ತುಂಬಾ ಚೆನ್ನಾಗಿರಬೇಕು, ಅದ್ರ ಬಗ್ಗೆ ನೀನು ಎಲ್ಲ ತಿಳ್ಕೊಂಡು ಎಲ್ಲ ತಗೊಂಡು ಇಟ್ಕೊಂಡಿದೀಯಾ ಅಂತ ಹೇಳಿ ಈ ಕಡೆ ಸೂರ್ಯ ಕೇಳಿದಾಗ ಇಲ್ಲ ರೀ, ನನಗೆಲ್ಲ ಚೆನ್ನಾಗಿ ಮಾಡ್ತೀನಿ, ಆದರೆ ಅದರಿಂದ ನನಗೆ ಏನೂ ಲಾಭ ಬೇಡ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಸೂರ್ಯ ಇದ್ದವನು ಅಲ್ಲ ಕಣೆ ಮೀನಾ, ಅದು ಆ ಥರ ಅಲ್ಲ, ಅವರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಡೆಕೋರೇಷನ್ ನೋಡೋಕ್ಕೆ ತುಂಬಾ ಚೆನ್ನಾಗಿರಬೇಕು, ಅದರಲ್ಲಿ ನೀನು ನೋಡಿದ್ರೆ ಏನು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಮೀನನು ಕೂಡ ಇರಲಿ ಬಿಡ್ರಿ, ಏನು ತೊಂದರೆ ಆಗಲ್ಲ, ಎಲ್ಲ ಚೆನ್ನಾಗೇ ಮಾಡೋಣ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಮತ್ತು ಇನ್ನು ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಈ ರೋಹಿಣಿ ಮತ್ತು ಆ ದುಡ್ಡು ಹೊತ್ಕೊಂಡೋಗಿರ್ತಾರಲ್ಲ ಅವನ ಬಗ್ಗೆನೂ ಕೂಡ ಮಾತಾಡಿಕೊಂಡು ಕೂತಿರ್ತಾರೆ. ಅಲ್ಲ ರೀ, ರೋಹಿಣಿಯವರು ಈ ಥರ ಮಾಡಿದ್ರಲ್ಲ, ಅವರಿಗೇನು ನಾನೇ ಹುಡುಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಹುಡ್ಕೋಕೆ ಸಾಧ್ಯ ಅವರು ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಈ ಕಡೆ ಸೂರ್ಯ ಅದನ್ನು ಬಿಡು ಮೀನಾ, ಅದ್ರ ಬಗ್ಗೆ ನೀನು ಮಾತಾಡೋದು ಬೇಡ, ಆದರೆ ನೀನು ಡೆಕೋರೇಷನ್ ಮಾಡ್ತಾ ಇದೆಯಲ್ಲ, ನಿನ್ನ ಜೊತೆಗೆ ಇನ್ನೊಂದು ಆ ವಿಶಾಲಮ್ಮ ಮಾಡ್ತಿದ್ದಾಳಲ್ಲ ಅವಳು ಸರಿ ಇಲ್ವಂತೆ ಕಣೆ, ಅವಳ ಬಗ್ಗೆ ನಾನು ವಿಚಾರಿಸಿದ್ದೀನಿ, ನೋಡಿಕೊಂಡು ಅವಳ ಜೊತೆ ಹುಷಾರಾಗೆ ಕೆಲಸ ಮಾಡೋ ಮೀನಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಈ ಕಡೆ ಮೀನಾ ಇದ್ದಳು ರೀ, ಅವರು ಹೇಗಾದರೂ ಇರಲಿ, ನನಗೆ ಆ ಅಮ್ಮನ ಕಟ್ಕೊಂಡು ಏನಾಗಬೇಕು ಅಂತ ಹೇಳಿ ಈ ಕಡೆ ಮೀನಾ ನಗಾಡ್ಕೊಂಡು ಹೇಳ್ಬೇಕಾದ್ರೆ ಸೂರ್ಯ ಇದ್ದವನು ಇಲ್ಲ ಮೀನಾ, ನಾನು ತುಂಬ ಕಡೆ ವಿಚಾರಿಸಿದ್ದೀನಿ, ಅವಮ್ಮ ರೌಡಿ ಅಂತೆ, ಲೇಡಿ ಡಾನ್ ಅಂತೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಮೀನಾ ಇದ್ದವಳು ಹೌದಾ ರೀ, ಲೇಡಿ ಡಾನ್ ಆದರೆ ಅದು ಅವಮ್ಮಂಗೆ, ನನ್ನ ಹತ್ರ ಅವಮ್ಮನ ಆಟ ಏನು ನಡೆಯೋದಿಲ್ಲ, ನಾನು ಕೇರೆ ಮಾಡಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಆದರೆ ಸೂರ್ಯ ಇದ್ದವನು ಮೀನಾ, ನೀನು ಒಬ್ಬೊಬ್ಬಳೇ ಓಡಾಡ್ತಾ ಇರ್ತಿದೀಯ, ಅವಮ್ಮ ಸರಿ ಇಲ್ಲ ಅಂತ ಬೇರೆ ಹೇಳ್ತಿದ್ದಾರೆ, ನಾನು ತುಂಬ ಕಡೆ ವಿಚಾರಿಸಿದ್ದೀನಿ, ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗೆ ಇರೋ ಮೀನಾ ಅವಮ್ಮನಿಂದ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಆಯಿತು ರೀ, ಹುಷಾರಾಗೆ ಇರ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ. ಸರಿ ಮೀನಾ, ಊಟ ಎಲ್ಲ ಆಯ್ತಲ್ಲ, ಮಲ್ಗೋಣ ಬಾ, ಇನ್ನೇನು ಬೆಳಗ್ಗೆ ಎದ್ದು ನಿನ್ನ ಕೆಲಸಕ್ಕೆ ನೀನು ಹೋಗು, ಆ ಡೆಕೋರೇಷನ್ನ ತುಂಬ ಚೆನ್ನಾಗಿ ಮಾಡಿಕೊಡು, ಪ್ರೀತಿಯಿಂದ ಅವ್ರ ತಂಗಿಗೆ ಮಾಡಿಕೊಡ್ತಾ ಇದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಡೆಕೋರೇಷನ್ ಹಾಳಾಗಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಊರಿ ನನಗೂ ಕೂಡ ತುಂಬಾ ಆಸೆ ಇದೆ, ಫಸ್ಟ್ ಟೈಮ್ ನನಗೆ ಈ ಥರ ಡೆಕೋರೇಷನ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ ಈ ಕಡೆ ಮೀನಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.